2024ರ ಲೋಕಸಭೆ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಸಂಜೆಯ ಒಳಗೆ ಬಯಲಾಗಲಿದೆ 543 ಲೋಕಸಭಾ ಕ್ಷೇತ್ರಗಳ ಭವಿಷ್ಯ. 7 ಹಂತಗಳಲ್ಲಿ ನಡೆದಿದ್ದಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟವಾಗ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಭರ್ಜರಿ ಬಹುಮತ ಸಿಕ್ಕಿತ್ತು. ಎಕ್ಸಿಟ್ ಪೋಲ್ ವರದಿಯೇ ಫಲಿತಾಂಶದಲ್ಲೂ ಕೂಡ ಪ್ರತಿಫಲಿಸುತ್ತಾ? ಎಕ್ಸಿಟ್ ಪೋಲ್ ವರದಿ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತಾ? ಅಬ್ಕಿ ಬಾರ್ 400 ಪಾರ್ ಅಂದಿದ್ದಂತಹ ಎನ್ಡಿಎ ಭವಿಷ್ಯ ನಿಜವಾಗುತ್ತಾ? 3ನೇ ಬಾರಿ ಹ್ಯಾಟ್ರಿಕ್ ಸಾಧಿಸಿ ಸರ್ಕಾರವನ್ನ ರಚನೆ ಮಾಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ? ಮತ್ತೊಮ್ಮೆ ನಮೋ ಆಡಳಿತಕ್ಕೆ ಜೈ ಹೋ ಅಂತಾರಾ ದೇಶದ ಮತದಾರರು? ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಮತ ಎಣಿಕೆಗೆ ಟಿಕ್ 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 ಅನ್ನುವಂತಹ ಕೌಂಟ್ ಡೌನ್ ಶುರುವಾಗ್ಬಿಟ್ಟಿದೆ. ಮೋದಿ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೆಲವು ಕ್ಷಣಗಳಲ್ಲಿ. ಬಟ್ ಅದಕ್ಕೂ ಮುನ್ನ ಜೂನ್ 1ನೇ ತಾರೀಕು ಬಂದಂತಹ ಎಕ್ಸಿಟ್ ಪೋಲ್ಗಳ ಡೀಟೇಲ್ಸ್ ಕ್ವಿಕ್ ಆಗಿ ನಿಮ್ಮ ಮುಂದೆ ಇಡ್ತೀನಿ. ಯಾವ ಸಮೀಕ್ಷೆಯ ಪ್ರೆಡಿಕ್ಷನ್ ಏನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳಿದ್ದೇನು? ಅಂಕಿಅಂಶ ನಿಮ್ಮ ಮುಂದಿದೆ. ಎನ್ಡಿಎ ಮೈತ್ರಿಕೂಟ 361ರಿಂದ 401 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಂದ್ರೆ ಅಬ್ಕಿ ಬಾರ್ 400 ಪಾರ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ನಲ್ಲೇ ಒಂದು ಘೋಷಣೆಯನ್ನ ಮೊಳಗಿಸಿದ್ರಲ್ಲ, ಆ ರಿಸಲ್ಟ್ ನ ಹತ್ರಕ್ಕೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಸೀಟ್ಗಳೆಷ್ಟು? 131ರಿಂದ 166 ಸೀಟ್ಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದು ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾದ ಸಮೀಕ್ಷೆ. ಹಾಗೆ ಇತರರು 8ರಿಂದ 20 ಸೀಟ್ಗಳಲ್ಲಿ ಮಾತ್ರ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಈಗ ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರೆಡಿಕ್ಷನ್ ನ ನೋಡ್ತಾ ಹೋಗೋಣ. ಎನ್ಡಿಎ ಮೈತ್ರಿಕೂಟಕ್ಕೆ ಈ ಸಮೀಕ್ಷೆಯಲ್ಲಿ ಬಂದಂತಹ ಸೀಟ್ಗಳ ಸಂಖ್ಯೆ 385ರಿಂದ 415. 400 ಪಾರ್ ಅನ್ನುವಂತಹ ಘೋಷಣೆ ಇದೆಯಲ್ಲ, ಆ ಘೋಷಣೆ ನಿಜವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದಂತಹ ಸಮೀಕ್ಷೆಗಳಲ್ಲಿ ಟುಡೇಸ್ ಚಾಣಕ್ಯ ಸಮೀಕ್ಷೆ ಕೂಡ ಒಂದು. ಬರೋಬ್ಬರಿ 385ರಿಂದ 415 ಸೀಟ್ಗಳಲ್ಲಿ ಎನ್ಡಿಎ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ದಕ್ಕಬಹುದಾದಂತಹ ಸೀಟ್ಗಳ ಸಂಖ್ಯೆ ಎಷ್ಟು? 96ರಿಂದ 118. ಡಬಲ್ ಡಿಜಿಟ್ ಕ್ರಾಸ್ ಮಾಡದೇನೆ ಇರಬಹುದು ಇಂಡಿಯಾ ಮೈತ್ರಿಕೂಟ, ಅಥವಾ ಕ್ರಾಸ್ ಮಾಡಿದ್ರು ಕೂಡ 118ಕ್ಕೆ ಇಂಡಿಯಾ ಮೈತ್ರಿಕೂಟದ ಸೀಟ್ಗಳ ಸಂಖ್ಯೆ ಸೀಮಿತ ಆಗಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಇತರರು ಗೆಲ್ಲುವಂತಹ ಸೀಟ್ಗಳೆಷ್ಟು? 27ರಿಂದ 45ರ ಒಳಗಾಗಿ ಇತರರು ಅಂದ್ರೆ ಬೇರೆ ಪ್ರಾದೇಶಿಕ ಪಕ್ಷಗಳಿರಬಹುದು, ಆ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಟುಡೇಸ್ ಚಾಣಕ್ಯ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಈಗ ಮತ್ತೊಂದು ಪ್ರಖ್ಯಾತ ಸರ್ವೆ ಸಂಸ್ಥೆ, ಸಮೀಕ್ಷಾ ಸಂಸ್ಥೆ ಜನ್ ಕಿ ಬಾತ್ ನ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಜನ್ ಕಿ ಬಾತ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಸೀಟ್ಗಳ ಸಂಖ್ಯೆ 377. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗಬಹುದಾದಂತಹ ಸೀಟ್ಗಳ ಸಂಖ್ಯೆ ಎಷ್ಟು? ಆ ಡೀಟೇಲ್ಸ್ ಕೂಡ ಟಿವಿ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. 151 ಸ್ಥಾನಗಳಿಗೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಸೀಮಿತ ಆಗಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇತರರು 15 ಸೀಟ್ಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಜನ್ ಕಿ ಬಾತ್ ನ ಪ್ರೆಡಿಕ್ಷನ್. ಹಾಗಾದ್ರೆ ಸಿ ವೋಟರ್ ಸಮೀಕ್ಷೆ ಹೇಳಿದ್ದೇನು? ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ ಗೆಲ್ಲುವಂತಹ ಸ್ಥಾನಗಳ ಸಂಖ್ಯೆ 353ರಿಂದ 383. ಎನ್ಡಿಎ ಮೈತ್ರಿಕೂಟ, ಬಿಜೆಪಿ ನೇತೃತ್ವದ ಮೈತ್ರಿಕೂಟ 353ರಿಂದ 383ರವರೆಗೂ ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಎನ್ಡಿಎ ಮೈತ್ರಿಕೂಟದ ಬಲ ಕೇಂದ್ರದಲ್ಲಿ 350ರ ಸುಮಾರು ಅಷ್ಟೇ ಗೆಲ್ಲಬಹುದು, ಅಥವಾ ಅದಕ್ಕಿಂತ ಸೀಟ್ಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥದ್ದು ಸಿ ವೋಟರ್ ಸಮೀಕ್ಷೆಯ ಪ್ರೆಡಿಕ್ಷನ್. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಬರುವಂತಹ ಸೀಟ್ಗಳ ಸಂಖ್ಯೆ ಎಷ್ಟು ನೋಡ್ತಾ ಇದ್ದೀರಿ? 152ರಿಂದ
182 ಸ್ಥಾನಗಳನ್ನ ಗೆಲ್ಲಬಹುದು ಇಂಡಿಯಾ ಮೈತ್ರಿಕೂಟ ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಇತರರು 4 ರಿಂದ 12 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನ ದಾಖಲು ಮಾಡಬಹುದು ಅನ್ನೋದು ಸಿ ವೋಟರ್ ಸಮೀಕ್ಷೆಯ ಪ್ರೆಡಿಕ್ಷನ್. ಈಗ ಪಿ ಮಾರ್ಕ್ ಸಮೀಕ್ಷೆಯ ಡೀಟೇಲ್ಸ್ ನಿಮ್ಮ ಮುಂದೆ. ಪಿ ಮಾರ್ಕ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲ್ಲುವಂತಹ ಸೀಟ್ಗಳ ಸಂಖ್ಯೆ ಅಥವಾ ಗೆಲ್ಲಬಹುದಾದಂತಹ ಸೀಟ್ಗಳ ಸಂಖ್ಯೆ ಬರೋಬ್ಬರಿ 359. ಈಗ ಬೇರೆಲ್ಲ ಸಮೀಕ್ಷೆಗಳನ್ನ ನೀವು ಗಮನಿಸಿದ್ರಿ, ಸಿಕ್ಕಾಪಟ್ಟೆ ಜಾಸ್ತಿ. ಈ ಹಿಂದಿನದಕ್ಕಿಂತ 20, 30, 40 ಸೀಟ್ಗಳನ್ನ ಹೆಚ್ಚುವರಿಯಾಗಿ ಗೆಲ್ಲಬಹುದು ಅಂತ ಹೇಳಿ ಆ ಸಮೀಕ್ಷೆಗಳು ಹೇಳಿವೆ. ಬಟ್ ಪಿ ಮಾರ್ಕ್ ಸಮೀಕ್ಷೆ 359, ಹೆಚ್ಚು ಕಮ್ಮಿ ಕಳೆದ ಬಾರಿಯಷ್ಟೇ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಸೀಟ್ಗಳ ಸಂಖ್ಯೆ ಎಷ್ಟು? 154 ಸೀಟ್ಗಳಿಗೆ ಇಂಡಿಯಾ ಮೈತ್ರಿಕೂಟ ಸೀಮಿತ ಆಗಬಹುದು ಅನ್ನುವಂಥದ್ದು ಪಿ ಮಾರ್ಕ್ ಸಮೀಕ್ಷೆಯ ಪ್ರೆಡಿಕ್ಷನ್. ಹಾಗೆ ಇತರರು 30 ಸೀಟ್ಗಳಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಈ ಪಿ ಮಾರ್ಕ್ ಸಮೀಕ್ಷೆ ಭವಿಷ್ಯವನ್ನ ನುಡಿದಿದೆ. ಇಷ್ಟೊತ್ತು ನೀವು ಗಮನಿಸಿದಂತಹ ಎಲ್ಲಾ ಸಮೀಕ್ಷೆಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಕಳೆದ ಬಾರಿಯಷ್ಟೇ ಸೀಟ್ಗಳನ್ನ ಗೆಲ್ಲಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸೀಟ್ಗಳನ್ನ ಗೆಲ್ಲುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಪ್ರೆಡಿಕ್ಷನ್ ನ ಎಲ್ಲಾ ಸಮೀಕ್ಷೆಗಳು ನೀಡಿರೋದು. ಆದ್ರೆ ಲೋಕ್ ಪೋಲ್ ಸಮೀಕ್ಷೆ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿರುವಂತಹ ನಂಬರ್ಸ್ ನ ನೀಡ್ತಾ ಇದೆ. ಲೋಕ್ ಪೋಲ್ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ 325 ರಿಂದ 335 ಸೀಟ್ಗಳಿಗೆ ಸೀಮಿತ ಆಗಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಪ್ರೆಡಿಕ್ಷನ್ ಲೋಕ್ ಪೋಲ್ ಸಮೀಕ್ಷೆಯದ್ದು. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗಬಹುದಾದಂತಹ ಸೀಟ್ಗಳ ಸಂಖ್ಯೆ ಎಷ್ಟು? 150 ರಿಂದ 165 ಸೀಟ್ಗಳವರೆಗೂ ಕೂಡ ಇಂಡಿಯಾ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಲೋಕ್ ಪೋಲ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇತರರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. 48 ರಿಂದ 55 ಸ್ಥಾನಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಲೋಕ್ ಪೋಲ್ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಈಗ ಕರ್ನಾಟಕದ ವಿಷಯಕ್ಕೆ ಬರೋಣ. ಇಡೀ ದೇಶದಲ್ಲಿ ಒಂದು ಅಲೆ ಇದ್ರೆ ಕರ್ನಾಟಕದ್ದೇ ಬೇರೆ ಅಲೆ ಅನ್ನುವಂತಹ ಚರ್ಚೆ ಇತ್ತು. ಅದಕ್ಕೆ ಕಾರಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವು, ಕೊಟ್ಟ ಮಾತಿನಂತೆ ಜಾರಿ ಮಾಡಿದಂತಹ 5 ಗ್ಯಾರಂಟಿಗಳು. ಹಾಗಾದ್ರೆ ಈ ಗ್ಯಾರಂಟಿ ಪರಿಣಾಮ ಬೀರಿದ್ಯಾ ಲೋಕಕದನದಲ್ಲಿ? ಎಕ್ಸಿಟ್ ಪೋಲ್ಗಳು ಹೇಳಿದ್ದೇನು ನೋಡೋಣ ಬನ್ನಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಎಕ್ಸಿಟ್ ಪೋಲ್ ಸರ್ವೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ನ ಸಮೀಕ್ಷೆ ಏನ್ ಹೇಳ್ತು ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ. ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯ ಪ್ರಕಾರ ಬಿಜೆಪಿ 20 ರಿಂದ 22 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದೆ. ಕಾಂಗ್ರೆಸ್ 3 ರಿಂದ 5 ಕ್ಷೇತ್ರಗಳಿಗೆ ಸೀಮಿತ ಆಗಬಹುದು ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾದ ಪ್ರೆಡಿಕ್ಷನ್. ಹಾಗೆ ಜೆಡಿಎಸ್ 2 ರಿಂದ 3 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಟುಡೇಸ್ ಚಾಣಕ್ಯ ಸಮೀಕ್ಷೆ ಏನ್ ಹೇಳುತ್ತೆ ಅದನ್ನ ನೋಡ್ತಾ ಹೋಗೋಣ. ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರಕಾರ ಬಿಜೆಪಿ 22 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥದ್ದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ಸ್ಪರ್ಧೆ ಮಾಡಿರುವಂತಹ 25 ಸೀಟ್ಗಳ ಪೈಕಿ 22ರಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಬಿಜೆಪಿಯ ಅಭ್ಯರ್ಥಿಗಳು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಜೆಡಿಎಸ್ನ 2 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥದ್ದು ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಪ್ರೆಡಿಕ್ಷನ್. ಈಗ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಿ ವೋಟರ್ ಸಮೀಕ್ಷೆಯ ಪ್ರೆಡಿಕ್ಷನ್ ನಿಮ್ಮ ಮುಂದೆ. ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ 21 ರಿಂದ 22 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಬಿಜೆಪಿ ಒಬ್ಬಂಟಿಯಾಗಿ 25 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಆದ್ರೆ ಈ ಬಾರಿ ಆ ಸೀಟ್ಗಳ ಸಂಖ್ಯೆ 21 ರಿಂದ 22ಕ್ಕೆ ಇಳಿಬಹುದು ಅನ್ನುವಂಥದ್ದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ಇನ್ನು ಕಾಂಗ್ರೆಸ್ ಡಬಲ್ ಡಿಜಿಟ್ ನ ನಿರೀಕ್ಷೆಯಲ್ಲಿದೆ. ಬಟ್ ಕಾಂಗ್ರೆಸ್ 3 ರಿಂದ 5 ಸ್ಥಾನಗಳಿಗೆ ಸೀಮಿತ ಆಗಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ನ ಗೇನ್ ಏನು ಈ ಚುನಾವಣೆಯಲ್ಲಿ? 1 ರಿಂದ 3 ಸ್ಥಾನ ಒಂದೂ ಗೆಲ್ಲಬಹುದು ಅಥವಾ ಸ್ಪರ್ಧೆ ಮಾಡಿದಂತಹ ಅಷ್ಟು 3 ಸ್ಥಾನಗಳಲ್ಲಿ ಜೆಡಿಎಸ್ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ
ಸಿ ವೋಟರ್ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಈಗ ನಾನು ನಿಮ್ಮ ಮುಂದಿಡ್ತಾ ಇರೋದು ಪಿ ಮಾರ್ಕ್ ನ ಎಕ್ಸಿಟ್ ಪೋಲ್ ಸಮೀಕ್ಷೆ. ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 19ರಲ್ಲಿ ಗೆಲುವು ದಾಖಲಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ 6 ಸ್ಥಾನಗಳನ್ನ ಗೆಲ್ಲಬಹುದು. ಅಂದ್ರೆ ಕಳೆದ ಬಾರಿ ಒಂದೇ ಒಂದು ಸೀಟನ್ನ ಗೆದ್ದಿತ್ತು, ಬಟ್ ಈ ಬಾರಿ 6 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಹಾಗೆ ಜೆಡಿಎಸ್ 3 ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿರೋದು, ಆ 3ರಲ್ಲೂ ಗೆಲ್ಲುವಂತಹ ಚಾನ್ಸ್ ಇದೆ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಈಗ ಜನ್ ಕಿ ಬಾತ್ ಸಮೀಕ್ಷೆಯ ಪ್ರೆಡಿಕ್ಷನ್ ನೋಡ್ತಾ ಹೋಗೋಣ. ಬಿಜೆಪಿ 20ರಿಂದ 21 ಸ್ಥಾನಗಳಲ್ಲಿ ರಾಜ್ಯದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ 5ರಿಂದ 7 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥದ್ದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ಜೊತೆಗೆ ಜೆಡಿಎಸ್ 2ರಿಂದ 3 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಲ್ಲಿಗೆ ಮೈತ್ರಿ ಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಅಂದಾಜು ಮಾಡ್ತಾ ಇದೆ. ಈಗ ಪೋಲ್ ಸ್ಟಾಟ್ ಸಮೀಕ್ಷೆ ನಿಮ್ಮ ಮುಂದೆ. ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ 18 ಸ್ಥಾನಗಳಿಗಷ್ಟೇ ಸೀಮಿತ ಆಗಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಪೋಲ್ ಸ್ಟಾಟ್ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಸೀಟ್ಗಳ ಸಂಖ್ಯೆ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಬಹುದು. ಹಾಗೆ ಜೆಡಿಎಸ್ 2 ಸ್ಥಾನಗಳಿಗೆ ಸೀಮಿತ ಆಗಬಹುದು ಅಂತ ಹೇಳಿ ಪೋಲ್ ಸ್ಟಾಟ್ ಸಮೀಕ್ಷೆ ಭವಿಷ್ಯವನ್ನ ನುಡಿದಿದೆ. ರಾಷ್ಟ್ರೀಯ ಸಮೀಕ್ಷೆ, ರಾಜ್ಯದ ಚುನಾವಣೋತ್ತರ ಸಮೀಕ್ಷೆ ಎರಡನ್ನೂ ಕೂಡ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.